ಹಿಂದೂಗಳು ಆತ್ಮರಕ್ಷಣೆಗಾಗಿ ಶಸ್ತ್ರಾಯುಧಗಳನ್ನ ಇಟ್ಕೊಳ್ಳಿ. ರಾಜ್ಯಸಭಾ ಸದಸ್ಯ ನಾರಾಯಣಸಾ ಭಾಂಡಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಪೊಲೀಸರು ಬರೋದಕ್ಕಾಗಲ್ಲ, ಹಾಗಾಗಿ ಶಸ್ತ್ರಾಸ್ತ್ರ ಇಟ್ಕೊಳ್ಳಿ. ಮನೆಯಲ್ಲಿ ಆಯುಧ ಇದ್ರೆ ಅನ್ಯಾಯದ ವಿರುದ್ಧ ಬಳಸೋದಕ್ಕೆ ಬರುತ್ತೆ. ನಮ್ಮನ್ನೇ ರಕ್ಷಣೆ ಮಾಡಿಕೊಳ್ಳದೆ ಇದ್ರೆ ದೇಶ ಹೇಗೆ ರಕ್ಷಣೆ ಮಾಡೋದು? ನಮ್ಮ ಮೈ ಮೇಲೆ ಆಪತ್ತು ಬಂದಾಗ ರಕ್ಷಣೆ ಮಾಡಿಕೊಳ್ಳಬೇಕಲ್ವಾ? ಆಯುಧ ಪೂಜೆ ದಿನ ಎಲ್ಲರೂ ಆಯುಧ ಖರೀದಿಸಿ. ಬಾಗಲಕೋಟೆಯಲ್ಲಿ ನಾರಾಯಣ ಭಾಂಡಗೆ ಹೇಳಿಕೆ ಇದೆ. ಅವ್ರು ಕೇಳಿದ್ದು ಸರಿ ಇರ್ಬೋದು. ಆಯುಧ ಅಂತ ಮೊದಲೇ ಇರಲೇಬೇಕು. ಮೊದಲನೇದ್ದು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಬೇಕು ಅಂತ ಅದಕ್ಕೆ ಹೇಳಿದೆ. ಆಯುಧ ಮನೆಯಲ್ಲಿ ಅಂತಂದ್ರೆ ಅನ್ಯಾಯದ ವಿರುದ್ಧ ಎತ್ತಲಿಕ್ಕೂ ಬರ್ತದಲ್ಲ, ಅದು ಆಯುಧ ಬೇಕೇ ಬೇಕು. ನಮ್ಮ ಸ್ವಯಂ ರಕ್ಷಣೆ ನಾವು ಮಾಡಬೇಕು. ಎಲ್ಲವೂ ಯಾರೋ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದು ಇವತ್ತಿನ ದಿವಸದಲ್ಲಿ ತೆಗೆದು ಹಾಕಿಬಿಡ್ರಿ. ಎಲ್ಲ ಕಡೆ ಪೊಲೀಸರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆನೂ ಪೊಲೀಸರು ಇರ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಅನ್ಯಾಯ ಮಾಡೋದಿಲ್ಲ, ನಾವು ಅಗ್ರೆಸರವಾಗಿ ಯಾರ ಮೇಲೆ ಹೋಗುದ ಅಲ್ಲ. ನನ್ನ ಮೈ ಮೇಲೆ ಬಂದಾಗ ನಾನು ನನ್ನ ಸ್ವಯಂ ರಕ್ಷಣೆ ಮಾಡಬೇಕಲ್ಲ. ಮತ್ತು ನನ್ನ ರಕ್ಷಣೆ ನನ್ನ ಕೈಲೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ನಾವು ಸಮಾಜದ ರಕ್ಷಣೆ ಏನು ಮಾಡ್ತೀವಿ? ಈ ರಾಷ್ಟ್ರ ರಕ್ಷಣೆ ಹೇಗೆ ಮಾಡ್ತೀವಿ? ನಾವು ಹೇಳ್ತೀವಿ ಅನ್ಯಾಯದ ಹೋರಾಟ ಮಾಡಬೇಕು, ದೇಶದ ಸಲುವಾಗಿ ನಾವು ಹೋರಾಟ ಮಾಡಬೇಕು. ಯಾವ ರೀತಿ? ನನ್ನ ಸ್ವಂತ ರಕ್ಷಣೆ ನಾನು ಮಾಡ್ಕೋಬೇಕು ಮೊದಲ. ನನ್ನ ಸ್ವಂತ ರಕ್ಷಣೆ ಆದ ನಂತರ ನಾವು ಇವೆಲ್ಲ ಆಗ್ತದಲ್ಲ. ಅದಕ್ಕಾಗಿ ಆಯುಧ ಪೂಜೆ ಇದು ಮೊದಲು ಅನೇಕ ವರ್ಷಗಳಿಂದ ಪಾರಂಪರಿಕವಾಗಿ ಬಂದಂತಹದ್ದು ಆಯುಧ ಪೂಜೆ. ಇವತ್ತು ಮರೆತು ಬಿಟ್ಟಿದ್ದಾರೆ ಜನ ಆಯುಧ ಪೂಜೆ. ಎಲ್ಲರೂ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.